ನಮಸ್ಕಾರಗಳು ಶಿವ ಭಕ್ತರೆ. ಈ ವಿಡಿಯೋ ನಿಮಗಾಗಿ ದುಡಿಯುವ ಯಾರಿಗೂ ಹೇಳದೆ ಕಷ್ಟ ಅನುಭವಿಸುವ ಒಂದು ದಿನ ನನ್ನ ಸಮಯ ಬರುತ್ತದೆ ಎಂದು ಕಾಯುವ ಮಕರ ರಾಶಿಯವರಿಗಾಗಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು, ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ಶಿವ ಉಪಾಯ ನಿಮ್ಮ ಜೀವನದ ಶನಿ ಚಕ್ರವನ್ನೇ ಮುರಿಯಬಹುದು. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ಯಾರೆಲ್ಲ ಕೂಡ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಮಹಾಶಿವರಾತ್ರಿ ಶನಿ ಮತ್ತು ಶಿವ ಸೇರುವ ಮಹಾರಾತ್ರಿ. ಮಹಾಶಿವರಾತ್ರಿ ಕೇವಲ ಪೂಜೆ ಅಲ್ಲ, ಇದು ಶನಿ ಪರೀಕ್ಷೆಗೆ ಅತ್ಯಂತ ಘೋಷಿಸುವ ರಾತ್ರಿ. ಮಕರ ರಾಶಿಯವರು ಅಪಾರ ಸಹನೆ, ಶಿಸ್ತು, ಕರ್ತವ್ಯ ಪ್ರಜ್ಞೆ ಹೊಂದಿರುವವರು. ಆದರೆ ಜೀವನದಲ್ಲಿ ವಿಳಂಬ ಪರಿಶ್ರಮಕ್ಕೆ ತಕ್ಕ ಫಲ ಇಲ್ಲ ಅನ್ನುವ ನೋವು. ಈ ಶಿವರಾತ್ರಿ ಶನಿ ಮೃದುಗೊಳ್ಳುತ್ತಾನೆ, ಶಿವ ನಿಮ್ಮ ಪರ ನಿಲ್ಲುತ್ತಾನೆ. ಮಕರ ರಾಶಿ ಶನಿ ಕೈಲಾಸ ಮತ್ತು ಕರ್ಮ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ಕರ್ಮಫಲ, ಶಿವ ಕರ್ಮಾತೀತ ಶಕ್ತಿ. ಶಿವನೊಬ್ಬನೇ ಶನಿಯು ಬಂಧನದಿಂದ ಬಿಡುಗಡೆ ಕೊಡಬಲ್ಲ. ನೀವು ಅನುಭವಿಸಿದ ವಿಳಂಬ, ಪದೇ ಪದೇ ತಡೆ, ಎಲ್ಲವೂ ಕರ್ಮ ಲೆಕ್ಕ. ಈಗ ಲೆಕ್ಕ ಮುಗಿಯುವ ಅಂತ. ಗ್ರಹ ಸಂಯೋಗ ಮಕರ ರಾಶಿಗೆ ಶಿವ ಶಮನ. ಈ ಮಹಾಶಿವರಾತ್ರಿ ಸಮಯದಲ್ಲಿ ಶನಿ ತನ್ನ ಕಠಿಣ ದೃಷ್ಟಿ ಸಡಿಲಿಸುತ್ತಾನೆ, ಶಿವ ತತ್ವ ಬದಲಾಗುತ್ತದೆ. ಪರಿಣಾಮ ಕೆಲಸದಲ್ಲಿ ಪ್ರಗತಿ, ತಡೆದ ಹಣ ಬಿಡುಗಡೆ, ಗೌರವ ಮರಳಿ ಸಿಗುತ್ತದೆ. ನನ್ನ ಜೀವನವೇ ನಿಂತು ಹೋಗಿದೆ ಅನ್ನೋ ಭಾವನೆ ನಿಧಾನವಾಗಿ ಮಾಯ. ಹಣ ಹಠಾತ್ ಅಲ್ಲ, ಅದರ ಸ್ಥಿರ ಮತ್ತು ಶಾಶ್ವತ ಲಾಭ. ರಿಯಲ್ ಎಸ್ಟೇಟ್, ಸರ್ಕಾರ ಸಂಬಂಧಿತ ಕೆಲಸ, ಲಾಂಗ್ ಟರ್ಮ್ ಹೂಡಿಕೆ ಲಾಭದಾಯಕ. ಎಚ್ಚರಿಕೆ, ಶಾರ್ಟ್ಕಟ್ ಹುಡುಕಬೇಡಿ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ, ಆದರೆ ಅದೇ ನಿಮ್ಮ ಹುದ್ದೆ ಏರಿಕೆಗೆ ಕಾರಣ. ಶಿವನ ಹೆಸರಿನಲ್ಲಿ ಮಾಡಿದ ಕೆಲಸ ಶನಿಗೂ ಒಪ್ಪಿಗೆ. ಪ್ರೀತಿ ಮತ್ತು ಕುಟುಂಬ ಹಿಮ ಕರಗುವ ಕಾಲ. ಮಕರ ರಾಶಿಯವರು ಪ್ರೀತಿ ತೋರಿಸಿದವರಲ್ಲ, ಕಂಜೂಸು, ಆದರೆ ಒಳಗೆ ಅಪಾರ ಕಾಳಜಿ. ಈ ಶಿವರಾತ್ರಿ ನಂತರ ದಾಂಪತ್ಯದಲ್ಲಿ ಮರು ಹುಟ್ಟು ಹಾಕುವುದರ ಮೂಲಕ ಹತ್ತಿರ. ಕುಟುಂಬದಲ್ಲಿ ತಪ್ಪು ಅರ್ಥಗಳು ನಿರ್ವಹಣೆ. ಮಕರ ರಾಶಿಗೆ ಮೂಳೆ ಮತ್ತು ಮೊಣಕಾಲು ನೋವು, ಚರ್ಮ ಸಮಸ್ಯೆ, ಡಿಪ್ರೆಷನ್ ನಲ್ಲಿ ಶಿವರಾತ್ರಿ ದಿನ ದೀಪ ಹಚ್ಚಿ ಮೌನ ಧ್ಯಾನ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ಈ ಮಹಾಶಿವರಾತ್ರಿ ವಿಶೇಷ ಉಪಾಯ ಮಕರ ರಾಶಿಯವರಿಗೆ ಕಪ್ಪು ಎಳ್ಳು ಮತ್ತು ಬಿಲ್ವ ಪತ್ರ ಅರ್ಪಣೆ ಶನಿ ಶಮನವಾಗುತ್ತದೆ. ಎಣ್ಣೆ ದೀಪ ಕರ್ಮದ ದೋಷ ನಿವಾರಣೆ. ಮಂತ್ರ ಜಪ ಮಾಡಿ 108 ಬಾರಿ ಓಂ ನಮಃ ಶಿವಾಯ ಎಂದು, ಓಂ ಶನೇಶ್ವರಾಯ ನಮಃ ಎಂದು 27 ಬಾರಿ ನನ್ನ ಪರಿಶ್ರಮಕ್ಕೆ ಫಲ ಕೊಡು ಎಂದು ಬೇಡಿಕೊಳ್ಳಿ. ಈ ಜಪವನ್ನು ಮಾಡುವಾಗ ಈ ದಿನ ಮಾಡಬಾರದ ತಪ್ಪುಗಳು, ನಿರಾಶೆ, ಶಾಪ ಮತ್ತು ಹಿರಿಯರಿಗೆ ಅವಮಾನ. ಈ ಒಂದು ದಿನ ಶಿಸ್ತು ಪಾಲಿಸಿದವರು ವರ್ಷ ತುಂಬ ರಕ್ಷಣೆ. ಶಿವನ ಸಂದೇಶ ಮಕರ ರಾಶಿಯವರಿಗೆ, ನಿನ್ನ ಸಹನೆ ವ್ಯರ್ಥ ಅಲ್ಲ, ನಿನ್ನ ಕಷ್ಟ ನನಗೆ ಗೊತ್ತು, ಇನ್ನು ನಿನ್ನ ಕಾಲ. ಈ ಸಂದೇಶ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ತಲುಪುವವರೆಗೂ ಶೇರ್ ಮಾಡಿ ಈ ವಿಡಿಯೋವನ್ನು. ಪ್ರಿಯರೇ, ಮಹಾಶಿವರಾತ್ರಿ ನಿಮ್ಮ ಜೀವನದ ತಿರುವು ಬಿಂದು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಶಿಸ್ತುಯೇ ಶಕ್ತಿ, ಸಹನೆಯೇ ಸಂಪತ್ತು. ಶಿವೋಹೋ ನಮಃ.